ಅಥವಾ ಅವರಿಗೆ ಒಂದು ತೃಪ್ತಿ ಮಾಡುವಂಥದ್ದು ಅಥವಾ ಒಂದು ಒಳ್ಳೆಯ ಕ್ರಮ. ಇಲ್ಲಿ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಅಂಗನವಾಡಿ ಮಕ್ಕಳಲ್ಲೂ ಕೂಡ ಈಗ ಲಾಸ್ಟ್ ಏನಿದೆ ಅವರು 6ನೇ ವರ್ಷಕ್ಕೆ ಏನಿದೆ ಶಾಲೆಗೆ ಸೇರಿಸುವಂಥದ್ದು. ಅಲ್ಲಿ ಶಾಲೆಗೆ ಬಂದವಾಗ 1ನೇ ತರಗತಿ ಬಂದ ತಕ್ಷಣ ಅವರಿಗೆ ಏನಾಗಿದೆ ಬುಕ್ಸ್ಗಳು ಏನಿದೆ ನೇರವಾಗಿ ಓದುವಂಥದ್ದು ಈ ಒಂದು ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಂಗನವಾಡಿ ಮುಗಿಯುವ ಹಂತದಲ್ಲಿ ಅಂಗನವಾಡಿಯಲ್ಲಿ ಕನಿಷ್ಠ ಒಂದು ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥದ್ದು ಅದು ಕೂಡ ಅವರು ನೀವು ಅಂಗನವಾಡಿ ಅದನ್ನು ಗಮನ ಇಟ್ಕೊಳ್ಳುವಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಅದೇ ತರ ಅವರಿಗೆ ಕನಿಷ್ಠ ಒಂದು ಅಕ್ಷರವನ್ನು ಎಲ್ಲ ಅಕ್ಷರವನ್ನು ಗುರುತಿಸುವಷ್ಟು ಅವರಿಗೆ ಕನಿಷ್ಠ ಇದು ಬರಬೇಕು ಅಂತ ಹೇಳ್ಬಿಟ್ಟು ಅವರು ಬಂದ ತಕ್ಷಣ ಏನಿದೆ ಶಾಲೆಯಲ್ಲಿ ಅವರಿಗೆ ಅಕ್ಷರವನ್ನು ಒಳ್ಳೆ ಮನೆಯನ್ನೆಲ್ಲ ಬಿಟ್ಟು ಮಾಡ್ಕೊಂಡು ಅವ್ರ ಪಾಠನೂ ಓದಬೇಕು ಅಂತ ಅವಾಗ ಅದು ತುಂಬಾ ಕಷ್ಟ. ಅಲ್ಲಿವರೆಗೆ ಒಂದು ಟರ್ಮೇ ಮುಗಿಯುತ್ತೆ ಆಕ್ಚುಲಿ. ಚರ್ಚೆಗೆ ಅವಕಾಶ ಇದೆ. ಮಕ್ಕಳಿಗೆ ಬರ್ಬೇಕಾದ್ರೆ ಅಲ್ಲಿ ಜನರೇಷನ್ ಈ ಕಡೆ ಬರಬೇಕಾದ್ರೆ ಬ್ರಿಡ್ಜ್ ಮೇಲೆ ನೀರು ಬರುತ್ತೆ, ಅದೇ ತೊಂದರೆ ಆಗುತ್ತೆ. ಬ್ರಿಡ್ಜ್ ಇದೆ ಬಟ್ ಬ್ರಿಡ್ಜ್ ಮೇಲೆ ನೀರು ಬರುತ್ತೆ. ಮಾಡಿದ್ರು ಕೂಡ ಅದಷ್ಟು ಇದಾಗಿಲ್ಲ. ಮಾಡಿದರೆ ಅದೇ ಪೈಪ್ ಆಗಿ ಮುಂದುವರಿಸಿ ಬರ್ತಾರೆ ಅಲ್ಲಿಂದ 4 ಮಕ್ಕಳು ಬರ್ತಾರೆ. ತುಂಬಾ ಚೆನ್ನಾಗಿ ಚಂದ್ರಗಟ್ಟಿನ ಗೌರಿವಾಡ ಕ್ಷೇತ್ರ ಚಂದ್ರಗಟ್ಟಿ ಗೌರಿವಾಡ ಕ್ಷೇತ್ರ ಒಂದು 2 ವರ್ಷ ಇದೆ ಮಾಡಿದ್ದಾರೆ. ಮಾಡಿ ಬಾಯಿ ಕಟ್ಕೆ ಮಾಡಿದ್ರೆ ಹೈಟ್ ಮಾಡಿಲ್ಲ. ಹೈಟ್ ಮಾಡಿದ್ದಾರೆ. ಹೈಟ್ ಆಗಿಲ್ಲ. ಎರಡು ತೂತ ಬಿದ್ದಿದೆ. ಇದಕ್ಕೆ ಬರ್ತಾ ಮೇನ್ ರೋಡ್ ಮಧ್ಯ ಪೈಪ್ ಇದಾಗಿದೆ. ಪಿಡಬ್ಲ್ಯೂಡಿಗೆ ಬರುತ್ತೆ. ಮಾತ್ರ ಹೋಲಿಗಿಲ್ಲ ಆಗಿದೆ. ಅದರಲ್ಲಿ ಹೋಗಿದೆ, ಡ್ಯಾಮೇಜ್ ಆಗಿದೆ. ಸ್ವಲ್ಪ ನೀರು ಹೋದು ಮತ್ತು ಕಾಲು ಮಾಡಿದ್ದು ಕಾಂಟ್ಯಾಕ್ಟ್ ಸರಿ ಮಾಡಲಿಲ್ಲ. ಈ ಕಡೆಯಿಂದ ಹೋಗುವಂತ ಅಂಗನವಾಡಿ ಮಕ್ಕಳಿರಲಿ, ಅಂಗನವಾಡಿ ಸಹಾಯಕಿಯರಿರಲಿ, ಎಲ್ಲರಿಗೂ ಹೋಗುವಂತ ನೀರು ಹೋಗ್ತದೆ. ಹೆಚ್ಚು ಮಳೆ ಬಂದ ಸೇರಿ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಬ್ರಿಡ್ಜ್ ಇದೆಯಾ? ಬ್ರಿಡ್ಜ್ ಇದೆ. ನನಗೆ ಗೊತ್ತಿಲ್ಲ. ಮತ್ತೇನಿದೆ ಹೇಳಿ. ಶಾಲೆಗೆ ಬೇಕಾಗಿದ್ದೆಲ್ಲ ವಿಶ್ವಕ್ಕೆ ಮನೆಯಿಂದ ಬಾಗಿಲು ಅದು ಬರ್ತಿದ್ದಾರೆ. ವಿಶ್ವಕ್ಕೆ ಮನೆಯಿಂದ ಬಾಗಿಲು ಹೋಗಿದೆ ಅದು. ಅದು ಇದು ತೋರಿಸಿಲ್ಲ ತೋರಿಸಿಲ್ಲ. ಇಲ್ಲ ಇಲ್ಲ ಕಿಟಕಿ ಬಾಗಿಲು ಹಾಕಿಲ್ಲ ಸರ್. ಮತ್ತೆ ಇನ್ನು ಮತ್ತೆ ಈಗ ಅಂಗನವಾಡಿ ಕೂಡ ಒಂದು ತರಬೇತಿ ಪತ್ರ ಬಂದಿದೆ. ಈಗಾಗಲೇ ನಾವು ಕೆಲವರು ಗಮನಕ್ಕೆ ತಂದಿದ್ದೇವೆ. ಆಕ್ಚುಲಿ ಅದು 5 ಲಕ್ಷ ರೂಪಾಯಿ ಪೇಮೆಂಟ್ ಈಗ ಆಲ್ರೆಡಿ ಆಗಿದೆ. ಯಾಕಂದ್ರೆ ನಾವು ಅದು ಕೂಡ ಅರೇಂಜ್ ಮಾಡ್ತಾ ಇದ್ದೀವಿ, ಪರಿಶೀಲನೆ. ಈಗಾಗಲೇ ನಾವು ಇದನ್ನ ಗ್ರಾಮ ಪಂಚಾಯತ್ ಜೊತೆಗೆ ನಾವು ಮಾಡಬೇಕಾದ್ರೆ ಇದು ಕೂಡ ನಮ್ಮ ಸಿಬ್ಬಂದಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಹಿಂದೆನೆ. ಅದು ಕೂಡ ನಾಳೆ ಸೋಮವಾರ ಗ್ರಾಮ ಸಭೆ ಇದೆ, ಅದು ಕೂಡ ಗ್ರಾಮ ಸಭೆಯಲ್ಲಿ ಮಂಡನೆ ಆಗುತ್ತೆ. ನಾವು ನೋಡಿದಾಗೆ ಈಗಾಗಲೇ ಪೇಮೆಂಟ್ ಆಗ್ಬಿಟ್ಟಿದೆ. ಅದು ನಮ್ಮ ಗಮನ ವಿಚಾರ ನಾವು ನೋಡುವಾಗ ಆಕ್ಚುಲಿ ಪೇಮೆಂಟ್ ಜಾಸ್ತಿ ಆಗಿದೆ, ವರ್ಕೌಟ್ ಆಗಿದೆ ಅನಿಸ್ತಾ ಇದೆ. ಈಗ ಸಾರ್ವಜನಿಕ ಅಭಿಪ್ರಾಯ ಏನಿದೆ ನೀವು ಬಿಟ್ಟಿದ್ದು ಆಕ್ಚುಲಿ ವರ್ಕ್ ಆಗಿರೋ ಬಗ್ಗೆ ಬೇರೆ ಇದು ಬದಲು ಇದೆ ಬಿಡಿ. ಈಗ ಮಹಿಳಾ ಅವರು ಮಾಡ್ತಾ ಇದ್ದೀವಿ. ಅದಕ್ಕೆ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಅಭಿಪ್ರಾಯ 5 ಲಕ್ಷ ಕೆಲಸ ಆಗಿದೆ ಅದು. ಹಾ ಯಾವತ್ತೂ ಫೋಟೋ ನೋಡಿದ್ರೆ ನಾ ಹೇಳಿ ಬಂದು ಮಾಡಿದ್ರೆ ಇಷ್ಟೇ ಫೌಂಡೇಶನ್ 5 ಲಕ್ಷ ಇದು ಓಡ ಸಹಿತ ಇನ್ನೂ ಆಗಿಲ್ಲ. ಪ್ಯಾಕಿಂಗ್ ಸಹಿತ ಆಗಿಲ್ಲ. ಪ್ಯಾಕಿಂಗ್ 2 ವರ್ಷ ಕೊಟ್ಟು ಹೋಗ್ತಾವೆ. ಹೊರಗಡೆ ಪ್ಯಾಕಿಂಗ್ ಮಾಡಬೇಕಿತ್ತು, ಗಮನಕ್ಕೆ ಇರಲಿ. ಅದಕ್ಕೋಸ್ಕರ ನಾವು ವಿಷಯ ಹೇಳಿದೆ. ಅದು ಕೂಡ ನಮ್ಮ ಶಾಲೆ ಬಿಲ್ಡಿಂಗ್ ಅದೇ
ಈ ಒಂದು ಜಿಲ್ಲೆ ಏನಿದೆ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಬೇರೆ ಇಲಾಖೆಗಳು ಬಂದಂತವ್ರು ಎಲ್ಲರೂ ನಮ್ಮ ಗ್ರಾಮ ಸಭೆಗಳು ಎಲ್ಲರೂ ಬರ್ತಾ ಇದೆ. ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಎಜುಕೇಶನ್ ಇಸ್ ಎ ಸೆಕೆಂಡ್ ಬರ್ತ್ ಅಂತ. ಅಂದ್ರೆ ಶಿಕ್ಷಣ ಎರಡನೇ ಜನ್ಮ ಅಂತ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಊರಿನ ಹಿರಿಕಿರಿ ಎಲ್ಲ ಬಂಧುಗಳೇ, ಮಾತೆಯರೇ, ಬುದ್ಧಿ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಈ ಸಾಮಾಜಿಕ ಪರಿಶೋಧನೆ ಹೇಳುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿ ಏನಾಗಬೇಕಾಗಿದೆ ಹೇಳೋಷ್ಟು ವಿಷಯಲ್ಲೂ ಕೂಡ ಈಗಾಗಲೇ ಖಂಡನೆ ಆಗಿದೆ. ಇದು ಆಗಬೇಕಾದ್ದು ಇನ್ನು ಏನಂದ್ರೆ ಆದಷ್ಟು ಶೀಘ್ರವಾಗಿ ಜಾರಿಗೆ ಬರುವಂಥದ್ದು. ಈಗ ಅಧಿಕಾರಿಗಳು ಏನಿದ್ದಾರೆ ತಮ್ಮ ಕರ್ತವ್ಯವನ್ನು ತಾವು ಮಾಡಿ ಮುಗಿಸಿದ್ದಾರೆ. ಆದರೆ ಈ ಕಾರ್ಯಕ್ರಮ ಪೂರ್ತಿ ಆಗಬೇಕು ಅಂತಂದ್ರೆ ಸಂಸ್ಕೃತದಲ್ಲೂ ಶ್ಲೋಕ ಹೇಳ್ತಾರೆ, ಪ್ರಾರಂಭ ಮಾಡೋದಕ್ಕಿಂತಲೂ ಇದು ಚೆನ್ನಾಗಿ ಪ್ರಾರಂಭ ಮಾಡೋದಕ್ಕಿಂತಲೂ ಅದನ್ನು ಪೂರ್ತಿ ಮಾಡೋದು ಮೊದಲನೇ ಬುದ್ಧಿ ಲಕ್ಷಣ. ಅದಕ್ಕಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಕೊನೆಗೆಲ್ಲಿ ಅಂದ್ರೆ ನನಗೂ ಒಂದು ಒಪ್ಪತ್ತು ಹಾಳಾತು, ನಾನು ಹೋಗಿದ್ದೆ, ಅವತ್ತು ಅವರು ಬಂದಿದ್ರು, ನಾನು ಹೋಗೇ ಕರ್ಕೊಂಡು ಬಂದೆ, ಈ ರೀತಿ ಆಗದೇನೆ ಇದು ಸರಿಯಾಗಿ ಜಾರಿಗೆ ಬಂದೆ, ಇದು ಸಾರ್ಥಕ ಅಂತ ನನ್ನ ಭಾವ. ಇಂಥ ಸರ್ಕಾರಿ ಕಾರ್ಯಕ್ರಮಗಳು ಅನೇಕ ರೀತಿಯ ಕಾರ್ಯಕ್ರಮಗಳು ಬರ್ತವೆ. ಅದನ್ನು ಜಾರಿಯ ತರೋ ರೀತಿಯಲ್ಲಿ ಗಟ್ಟಿಯಾಗಿ ಮುತುವರ್ಜಿ ವಹಿಸಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಆಡಿಯೋ ವಿಡಿಯೋಗಳು ಆಗ್ತವೆ, ಅದು ವರದಿ ಹೋಗ್ತದೆ. ಆದರೆ ಇದು ಆಗಬಾರ್ದು ಅಂತ ನನ್ನ ಅಂದ್ರೆ ಈ ಕೆಲಸನೇ ಆಗಬಾರ್ದು ಹೇಳಲ್ಲ, ಇದು ಪೂರ್ತಿ ಆಗಬೇಕು ಹೇಳೋದು ನನ್ನ ಆಸೆ. ಶಾಲೆ ಅಂತಂದ್ರೆ ಒಂದು ಶ್ರದ್ಧಾ ಕೇಂದ್ರ, ಸಾಮಾಜಿಕ ಪರಿವರ್ತನೆ ಕೇಂದ್ರ. ಸಮಾಜ ಎಲ್ಲಿ ಬದಲಾವಣೆ ಆಗ್ತದೆ ಅಂತಂದ್ರೆ ದೇವಸ್ಥಾನವೂ ಅಲ್ಲ. ನಮ್ಮ ಶಿಕ್ಷಕರು ಹೇಳಿದಾಗ ಉತ್ತಮ ಶಿಕ್ಷಕರು ನಮಗೆ ಈ ಭಾಗದ ಮಕ್ಕಳಿಗೆ ಅಥವಾ ನಮಗೆ ಸಿಕ್ಕಿದರು ನಮ್ಮ ಪುಣ್ಯ ಅಂತ ಹೇಳಬೇಕು. ಸಾಮಾಜಿಕ ಪರಿವರ್ತನೆ ಕೇಂದ್ರ ಯಾಕೆ? ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಸಾಮಾಜಿಕ ಪರಿವರ್ತನೆ ಕೇಂದ್ರದಲ್ಲಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಸಾಮಾಜಿಕ ಪರಿವರ್ತನೆ ಆಗ್ತಾ ಇಲ್ಲ, ಅದು ಪರಿಶೋಧನೆ ಆಗಬೇಕು, ತಾರತಮ್ಯ ಹೋಗಬೇಕು, ಮೇಲು ಕೀಳು ಹೋಗಬೇಕು, ಇದು ಎಲ್ಲವೂ ಹೋಗಬೇಕು. ಏನು ಹೋಗ್ಲಿಕ್ಕೆ ಏನು ಮಾಡಬೇಕು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅದು ಜಾರಿಗೆ ಬಂದರೂ ಸಾರ್ಥಕ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಶಾಲೆ ಬಗ್ಗೆ ಯಾವತ್ತೂ ಕೂಡ ನಾನು ಬಹಳ ಒತ್ತು ಕೊಡ್ತೀನಿ. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಎಜುಕೇಶನ್ ಇಸ್ ಎ ಸೆಕೆಂಡ್ ಬರ್ತ್ ಅಂತ. ತಾಯಿ ಗರ್ಭದಲ್ಲಿ ನಾವು ಜನ್ಮವನ್ನು ಎತ್ತಿದ ನಂತರ ಒಂದು ಮನುಷ್ಯ ಪೂರ್ತಿ ಎರಡನೇ ಜನ್ಮ ಸಿಗೋದಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಬಿಟ್ಟರೆ ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ಶಿಕ್ಷಣದಿಂದಲೇ ಸಾಧ್ಯ ಬಿಟ್ಟರೆ ಮತ್ತಿನ್ಯಾವುದರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ವ್ಯವಸ್ಥೆಯ ಇಷ್ಟ ಹತ್ತಿರದ ಶಾಲೆಯಲ್ಲಿ ಶಾಲೆ ಇತ್ಯಾದಿ ದೂರಕ್ಕಿಂತಲೂ ನಾವು ಆ ಶಾಲೆಗೆ ಎಷ್ಟು ಭಾಗವಹಿಸ್ತೀವಿ ಅಥವಾ ಆ ಶಾಲೆಯಲ್ಲಿ ನಮ್ಮ ಪಾತ್ರ ಏನು, ಇದನ್ನ ನಾವು ಅರ್ಥ ಮಾಡಿಕೊಂಡು ಕೂಡ ದೇವಿಯ ಅವತಾರ. ನಮ್ಮ ಪಕ್ಕದ ಮನೆಯ ಈ ಉಪಾಧ್ಯಕ್ಷರ ಮಗಳು ನಮ್ಮ ಮನೆಯಿಂದನೇ ನಡ್ಕೊಂಡು ಬರೋದು ಹೋಗೋದು ಶಾಲೆಗೆ ಮಾಡ್ತಿದ್ವಿ. ನಮ್ಮ ಮಗ ನಮ್ಮದೇ ಆಯ್ಕೆಯಾದ ನಂತರ ಅವರು ಬಹುಶಃ ತಲೆ ತುಂಬಿರ್ಬೇಕು, ಚಂದನ ಅಣ್ಣ ಮಾಡಿದ್ದಾನೆ ಅಂತ. ನಾನು ಹೋಗುವಾಗ ಬರುವಾಗೆಲ್ಲ ಕೇಳ್ತಿದ್ದೆ, ಸವಿನಾ ಈ ಸರಿ ಮಾಡಲೇಬೇಕು. ಅವಳು ತಲೆಯಲ್ಲಿ ಎಷ್ಟು ಬ್ರ್ಯಾಂಡ್ ಆಗಿತ್ತು ಅಂದ್ರೆ ಇಲ್ಲೊಬ್ರು ಅತಿಥಿ ಶಿಕ್ಷಕರು ಬರ್ತಿದ್ರು ನೋಡಿ, ಹಸಿ ಗೋಡೆಗೆ ಹರಳಿ ಇಟ್ಟಾಗೆ ಅಂತಾರೆ. ಈಗ ನಾವು ಒಣಗಿದ ಗೋಡೆಗೆ ಏನಾದ್ರು ಒಂದು ಬೀಸಾಕಿದ್ರೆ ಸರ್ ಅದು ಹಿಡ್ಕೊಳ್ಳೋದಿಲ್ಲ. ಅದೇ ಹಸಿ ಗೋಡೆಗೆ ಒಂದು ಕಲ್ಲು ಹೊಡೀರಿ ಅಥವಾ ಒಂದು ಸೆಗಣಿಯನ್ನು ಹೊಡೀರಿ ಅಥವಾ ಇನ್ಯಾವುದೋ ವಸ್ತುವನ್ನು ಹೊಡೆದ್ರೆ ಹಿಡ್ಕೊಳ್ತದೆ, ಮೆದು ಸ್ವಭಾವ ಇರ್ತದೆ. ಆದ್ರೆ ಆ ಮಗುವಿನಲ್ಲಿ ಹೇಗಾಗಿತ್ತು ಅಂದ್ರೆ ಆ ಬಂದು ಅತಿಥಿ ಶಿಕ್ಷಕರು ಒಳ್ಳೆ ಹೆಸರು ಮಾಡಿದ್ದಾರೆ. ಈಗೂ ಕೂಡ ಇಡೀ ತಾಲೂಕಿನಲ್ಲಿ ಹೆಸರು ಮಾಡೋದಂತ ಒಬ್ಬ ಅತಿಥಿ ಶಿಕ್ಷಕರು ಅವರು ನಿಮ್ಮ ಸುತ್ತಮುತ್ತ ಯಾರಾದರೂ ಸಾಧನೆ ಮಾಡಿದವರು ಇದ್ರೆ ಅವರ ಹೆಸರನ್ನ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆವಾಗ ಇವ್ರ ಮಗಳು ನಮ್ಮ ಮಗನ ಹೆಸರು ಬರ್ಕೊಂಡು ಹೋಗಿದ್ದಾರೆ, ಇಲ್ಲೇ ಬಂದಿದ್ದಾರೆ. ಯಾವುದೇ ಇದರಲ್ಲಿ ಉತ್ಪ್ರೇಕ್ಷೆ ಆಗಿ ಅಥವಾ ಏನೋ ಒಂದು ಕೊಚ್ಕೊಳ್ತಾನೆ ಈ ರೀತಿ ಭಾವನೆಯನ್ನ ದಯಮಾಡಿ ನೀವು ಕೈ ಮುಗಿತೀನಿ ಆ ರೀತಿ ತಿಳ್ಕೊಳ್ಬೇಡಿ. ಯಾಕಂದ್ರೆ ಇದು ಇನ್ನೊಬ್ಬ ವಿದ್ಯಾರ್ಥಿಗೆ ಮತ್ತೆ ಇದು ಒಂದು ಪ್ರೇರಣೆ ಆಗಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಆ ಮಗು ಏನ್ ಮಾಡಿದಾಳೆ, ಬರ್ಕೊಂಡು ಬಂದಿದ್ದಾಳೆ ಚಂದನ್. ನಾವು ಯಾಕಪ್ಪ ನೀನು ಯಾಕೆ ಸವಿನಾ ನೀನು ಬರ್ಕೊಂಡು ಬಂದಿದ್ಯಾ ಅಂತ ಕೇಳ್ಕೊಂಡು, ಇಲ್ಲ ಅವನ ನವೋದಯ ಪರೀಕ್ಷೆ ಅನ್ನೋದು ತುಂಬಾ ಕಷ್ಟಕರವಾದಂತ ಪರೀಕ್ಷೆ,
ಅದನ್ನ ಪಾಸ್ ಮಾಡಿದ್ದೇನೆ. ಜಿಲ್ಲೆ ಒಂದೇ ಶಾಲೆ ಇರುವಂಥದ್ದು ಅದು, ನವೋದಯ ಹೇಳುವಂಥದ್ದು. ಆ ಶಾಲೆ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಇದೆ, ಅದಕ್ಕೆ ಅವನು ಪಾಸ್ ಮಾಡಿದ್ದಾನೆ. ಅದಕ್ಕಾಗಿ ಅವಳು ತಲೆಯಲ್ಲಿ ಆವತ್ತಿನ ದಿನದಲ್ಲಿ ಬ್ರ್ಯಾಂಡ್ ಆಗಿತ್ತು. ಅವಳು 2ನೇ ವರ್ಷದಲ್ಲೇ ಅವಳು ನವೋದಯ ಪಾಸ್ ಆಗಿದ್ದಾಳೆ. ಈಗ 8ನೇ ತರಗತಿಯಲ್ಲಿದ್ದಾಳೆ. ಅದೊಂದು ಖುಷಿ ಪಡುವಂಥದ್ದು. ಸೊ ಈಗ ಹಸಿ ಗೋಡೆ ಗರಳಿಟ್ಟ ಹಾಗೆ ಅಂತ ಹೇಳ್ತೀವಿ. ಈ ಮಕ್ಕಳು ಮನಸ್ಸಲ್ಲಿ ಏನನ್ನ ನಾವು ಬಿತ್ತುತ್ತೀವೋ ಅದೇ ನಾವು ಕಾಣ್ತೀವಿ. ಅದೇ ಚೆಂಡನ್ನ ಎಷ್ಟು ಜೋರಾಗಿ ಹೊಡಿತೀವೋ ಅಷ್ಟೇ ಜೋರಾಗಿ ವಾಪಸ್ ಬರ್ತದೆ. ಹಾಗೆಯೇ ಇಲ್ಲಿ ಇಂಥ ಶಾಲೆ ವ್ಯವಸ್ಥೆ ಒಳಗೆ ಇಂಥ ಶಿಕ್ಷಕರನ್ನ ಪಡೆದಂತ ನೀವು ನಿಜವಾಗೂ ನಾವೆಲ್ಲರೂ ಧನ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಅವರಿಗೆ 4-5 ಜನ, ಅವರಿಗೆ 4-5 ಜನರಿಗೆ ಯಜಮಾನರು. ಯಾಕೆ? ಪಾಲಕರು ಹೌದು, ಶಿಕ್ಷಣದ ಆದೇಶಗಳು ಹೌದು, ಮಕ್ಕಳು ಹೌದು, ತಂದೆ ತಾಯಿಗಳು ಹೌದು. ಈ ರೀತಿ ಅನೇಕ ರೀತಿಯಿಂದ ಅವಕ್ಕೆ ಜವಾಬ್ದಾರಿ 5 ಜನರಿಗೂ ಏಕಕಾಲದಲ್ಲಿ ಉತ್ತರ ಕೊಡುವಂಥದ್ದು